ನೆಟ್ವರ್ತ್ ಇನ್ಫೋಸಿಸ್ ಅವರ ನೆಟ್ವರ್ತ್ ನೀವು ಕೇಳಿದ್ರೆ ಶಾಕ್ ಆಗ್ತಾರೆ. 86.28 ಬಿಲಿಯನ್. ಅದೇ ಝೊಮ್ಯಾಟೋದವ್ರು ನೋಡೋದಾದ್ರೆ 23,356 ಕೋಟಿ. ಸೊ ನೆಟ್ವರ್ತ್ ಅಂದ್ರೆ ಏನು? ನಿಮ್ಮ ಕಂಪನಿಯ ವ್ಯಾಲ್ಯೂ ತಿಳ್ಕೊಳ್ಬೇಕಾದ್ರೆ ನೆಟ್ವರ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೊಂದು ಲೋನ್ ಕೊಡಬೇಕಾದ್ರೆ ನೆಟ್ವರ್ತ್ ಇಂಪಾರ್ಟೆಂಟ್. ನಿಮ್ಮ ಶೇರ್ಸ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದೆ ಅಥವಾ ನಿಮ್ಮ ಶೇರ್ಸ್ ತುಂಬಾ ಮೇಲಿಗೆ ಬರಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನೆಟ್ವರ್ತ್ ಬೇಸಿಸ್ ಮೇಲೆ. ನಿಮ್ಮ ನೆಟ್ವರ್ತ್ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಬಿಸ್ನೆಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ನಿಮ್ಮ ನೆಟ್ವರ್ತ್ ಅಲ್ಲಿ ಏನೋ ತೊಂದರೆ ಆಯಿತು ಅಂತಂದ್ರೆ ನಿಮ್ಮ ಬಿಸ್ನೆಸ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ರೆವೆನ್ಯೂ ಕೂಡ ಕಮ್ಮಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ನೆಗೆಟಿವ್ ನೆಟ್ವರ್ತ್ ಏನೋ ತೋರಿಸಿದಾಯ್ತು ಅಂದ್ರೆ ಎಲ್ಲೂ ಕೂಡ ಲೋನ್ ಆಗೋದಿಲ್ಲ, ನಿಮ್ಮ ಬಿಸ್ನೆಸ್ ಕೂಡ ಕೆಳಗಡೆ ಬೀಳ್ತಾನೆ ಹೋಗುತ್ತೆ. ನಿಮ್ಮ ಕಂಪನಿಯ ನೆಟ್ವರ್ತ್ ಏನಾದರೂ ಎಫೆಕ್ಟಿವ್ ಆಗಿ ನೋಡ್ಕೋಬೇಕಾಯ್ತು ಅಂತಂದ್ರೆ ಇನ್ಕ್ರೀಸ್ ಅಸೆಟ್ಸ್, ಬೆಟರ್ ಸ್ಟಾಕ್ ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರಬೇಕಾಗುತ್ತೆ. ರಿಡ್ಯೂಸ್ ಲಯಬಿಲಿಟೀಸ್ ಅಂದ್ರೆ ಯಾವುದೇ ಸಾಲಗಳನ್ನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ವೆಜಿಟೇಬಲ್ ಶಾಪ್ ನ ಒಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂದ್ರೆ ನಿಮಗೆ ನೆಟ್ವರ್ತ್ ಅನ್ನ ತೋರಿಸೋದಾಯ್ತು ಅಂದ್ರೆ ಒಂದು 5 ಲಕ್ಷ ಬಂಡವಾಳವನ್ನ ಹಾಕ್ತೀರಿ ಒಂದು ಫ್ರೆಶ್ ವೆಜಿಟೇಬಲ್ಸ್ಗೆ, 2 ಲಕ್ಷದವರೆಗೂ ಶಾಪ್ ಫರ್ನಿಚರ್ಸ್ ನ ಪರ್ಚೇಸ್ ಮಾಡ್ತೀರಿ, ವೇಯಿಂಗ್ ಮಿಷಿನ್ ಪರ್ಚೇಸ್ ಮಾಡ್ತೀರಿ, ಅದೇ 3 ಲಕ್ಷಕ್ಕೆ ಒಂದು ಡೆಲಿವರಿ ವ್ಯಾನ್ ನ ಪರ್ಚೇಸ್ ಮಾಡ್ತೀರಿ. ಟೋಟಲ್ ವ್ಯಾಲ್ಯೂ ನೋಡೋದಾಯ್ತು ಅಂದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ನೆಟ್ ವರ್ತ್. ಲಯಬಿಲಿಟೀಸ್ ಅಂತಂದ್ರೆ ನೀವು 3 ಲಕ್ಷ ಲೋನ್ ಏನ ಪೆಂಡಿಂಗ್ ಇಟ್ಕೊಂಡಿದ್ರಿ ಅಂದ್ರೆ 2 ಲಕ್ಷ ಸಪ್ಲೈಯರ್ ಹತ್ರ ಕ್ರೆಡಿಟ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಇದು ಟೋಟಲ್ ಆಗಿ ಬರುತ್ತೆ 5 ಲಕ್ಷ. ನಿಮ್ಮ ನೆಟ್ವರ್ತ್ ಒಂದು 10 ಲಕ್ಷ ಇತ್ತು ಅಂದ್ರೆ ಅದು ಲಯಬಿಲಿಟೀಸ್ ನ ಮೈನಸ್ ಮಾಡಿದ್ರೆ 5 ಲಕ್ಷವನ್ನ ಮೈನಸ್ ಮಾಡಿದ್ರೆ ನಿಮಗೆ ಉಳಿಯೋದು 5 ಲಕ್ಷ. ದಟ್ ಈಸ್ ಕಾಲ್ಡ್ ರಿಯಲ್ ಬಿಸ್ನೆಸ್ ವ್ಯಾಲ್ಯೂ. ಅಂದ್ರೆ ನಿಮ್ಮ ನೆಟ್ವರ್ತ್ ಬಂದು 5 ಲಕ್ಷ ರೂಪಾಯಿ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.